ಹಾಯ್ ಫ್ರೆಂಡ್ಸ್, ನೀವು ನೋಡ್ತಾ ಇದ್ದೀರಾ ಸ್ವೀಟ್ ಸರ್ಕಾರಿ ಮಾಹಿತಿ ಯೂಟ್ಯೂಬ್ ಚಾನಲ್. ಸ್ನೇಹಿತರೆ, ಇವತ್ತಿನ ಈ ಒಂದು ವಿಡಿಯೋದಲ್ಲಿ ನಿಮಗೆ ತಿಳಿಸ್ತಿರುವಂಥ ಮಾಹಿತಿ, ಮಹಾತ್ಮ ಗಾಂಧಿ ರಾಷ್ಟ್ರೀಯ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯಡಿ ಗ್ರಾಮೀಣ ಭಾಗದ ಜನರು ಉದ್ಯೋಗ ಖಾತ್ರಿ ಮೂಲಕ ತಮ್ಮ ಒಂದು ಕುರಿ ಆಗಿರ್ಬೋದು, ಕುರಿ ಶೆಡ್ ಆಗಿರ್ಬೋದು ಮತ್ತು ದನದ ಶೆಡ್ ಆಗಿರ್ಬೋದು, ಹಲವಾರು ಹಂದಿ ಶೆಡ್ ಆಗಿರ್ಬೋದು, ಈ ರೀತಿಯಾಗಿ ಒಂದು ದನದ ಶೆಡ್ ಮಾಡಿಕೊಳ್ತೀವಿ ಅಂತಂದರೆ ಅವರಿಗೆ ಸರ್ಕಾರದ ಕಡೆಯಿಂದ ಅವರಿಗೆ ಉಚಿತವಾಗಿ ಉದ್ಯೋಗ ಖಾತ್ರಿ ಯೋಜನೆ ಅಡಿ ಮೂಲಕ ಅವರಿಗೆ ಪ್ರತಿಯೊಂದು ಫಲಾನುಭವಿಗಳು 57,000 ರೂಪಾಯಿನ ಪಡೆದುಕೊಳ್ಬೋದು ಉಚಿತವಾಗಿ. ಇದು ಯಾವುದೇ ರೀತಿ ವಾಪಸ್ ಕಟ್ಟುವಂಥ ಇಲ್ಲ. ಈ ಯೋಜನೆ ಮೂಲಕ ನಿಮ್ಮ ಮನೆಯಲ್ಲಿ ದನಗಳು ಇತ್ತು ಅಂತಂದ್ರೆ ಈ ಯೋಜನೆ ಮೂಲಕ ಆ ದನಗಳಿಗೆ ಕಟ್ಟಕ್ಕೆ ಒಂದು ಶೆಡ್ನ ನೀವು ರೆಡಿ ಮಾಡ್ಕೊಳ್ಬೇಕು. ಈ ಎಲ್ಲ ಒಂದು ದನದ ಶೆಡ್ಡಿನ ಒಂದು ಹಣ ಪಡಿಬೇಕು ಅಂತಂದ್ರೆ ನೀವು ನಿಮ್ಮ ಗ್ರಾಮ ಪಂಚಾಯಿತಿಗೆ ಹೋಗಿ ನೀವು PDOಗಳಿಗೆ ಸರ್ ನಮಗೆ ಈ ರೀತಿ ದನಗಳ ಶೆಡ್ಡು ನಿರ್ಮಾಣ ಮಾಡಬೇಕಂತ ಅಂದ್ಕೊಂಡಿದ್ದೀವಿ ಅಂತ ಮಾಹಿತಿ ಹೇಳಿ, ಅಥವಾ ನಿಮ್ಮ ಮೆಂಬರ್ಗಳಿಗೆ ಹೇಳಿ. ಅಂದರೆ ನಿಮ್ಮ ಮೆಂಬರ್ಗಳು ಮತ್ತು PDO ಮನಸ್ಸು ಮಾಡಿದರೆ ನೀವು ಒಂದು ದನದ ಶೆಡ್ನ ನೀವು ರೆಡಿ ಮಾಡ್ಕೊಳ್ಬೋದು. ಅಂದರೆ 57,000 ರೂಪಾಯಿ ಒಂದು ದನದ ಶೆಡ್ ನೀವು ರೆಡಿ ಮಾಡಿಕೊಂಡು ಅದರಲ್ಲಿ ಮಳೆಗಾಲದಲ್ಲಿ ದನಗಳಿಗೆ ಕಟ್ಟಕ್ಕೆ ಒಂದು ವ್ಯವಸ್ಥೆ ಆಗುತ್ತೆ ಸ್ನೇಹಿತರೆ. ಅದಕ್ಕಾಗಿ ಈ ಒಂದು 57,000 ರೂಪಾಯಿ ಉಚಿತ ಪಡೆದುಕೊಂಡು ನೀವು ದನದ ಶೆಡ್ಡು ಮಾಡುವ ಒಂದು ಆಸಕ್ತಿ ಇದ್ದರೆ, ಕುರಿ ಏನಾದರೂ ನಿಮ್ಮ ಮನೆಯಲ್ಲಿ ಕುರಿ ಇತ್ತು ಅಂತಂದರೆ ಕುರಿ ಶೆಡ್ ಮಾಡಲಿಕ್ಕೆ 68,000 ರೂಪಾಯಿ ನಿಮಗೆ ಸಿಗುವಂಥದ್ದು. ಇದು ಎಲ್ಲನೂ ಗ್ರಾಮ ಪಂಚಾಯಿತಿಯಲ್ಲೇ ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಸಿಗುವಂಥ ಒಂದು ಸೌಲಭ್ಯ. ನೀವು ಕುರಿಗಳಿಗೆ ಶೆಡ್ ಮಾಡಬೇಕಂದ್ರೆ 68,000 ಮತ್ತು ದನದ ಶೆಡ್ ಮಾಡಬೇಕಂದ್ರೆ 57,000. SC ಆಗಿರ್ಬೋದು, ST ಆಗಿರ್ಬೋದು, ಯಾವುದೇ ಒಂದು ಕ್ಯಾಶ್ದವರಾಗಿರ್ಬೋದು, ಎಲ್ಲರಿಗೂ ಕೂಡ ಒಂದೇ ಒಂದು ರೇಟ್ ಸಿಗುವಂಥದ್ದು, ಒಂದೇ ಸೌಲಭ್ಯ ಸಿಗುವಂಥದ್ದು ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ. ಅದಕ್ಕಾಗಿ ನೀವು ನಿಮ್ಮ ಮೆಂಬರ್ಗಳು, ನಿಮ್ಮ ಒಂದು ವಾರ್ಡ್ ಮೆಂಬರ್ಗಳು ಏನಿರ್ತಾರೆ ಅವರಿಗೂ ಕೂಡ ಮಾಹಿತಿ ಹೇಳ್ಬೋದು, ಅಥವಾ ನೀವು ಒಂದು PDOಗಳಿಗೆ ಆದರೂ ಕೂಡ ಮಾಹಿತಿ ಹೇಳ್ಬೋದು. ಯಾಕಂತಂದರೆ ನಿಮ್ಮ ಒಂದು ಆಯ್ಕೆಯಾಗಿ ಹೋಗಿರುವಂಥ ಮೆಂಬರ್ಗಳೇ ಈ ಕೆಲಸ ಮಾಡಬೇಕಾಗುತ್ತೆ. ದಯವಿಟ್ಟು ಅವರಿಗೆ ಒಂದು ಮಾಹಿತಿನ ಕೊಟ್ಟು ಈ ಒಂದು ಕೆಲಸನ ನೀವು ಪಡೆದುಕೊಳ್ಬೋದು. 57,000 ರೂಪಾಯಿ ನೀವು ಪಡಿಬೋದು. ಕುರಿ ಶೆಡ್ ಮಾಡಿದರೆ ನಿಮಗೆ 68,000 ಸಿಗುತ್ತೆ. ಇನ್ನು ಹಲವಾರು ಒಂದು ಉದ್ಯೋಗ ಖಾತ್ರಿ ಯೋಜನೆ ಮೂಲಕ ಸೌಲಭ್ಯಗಳು ಸಿಗುತ್ತೆ. ಈ ಒಂದು ಇನ್ನೂ ಹೆಚ್ಚಿನ ಮಾಹಿತಿ ತಿಳಿಸಿಕೊಡಿ ಅಂತಂದರೆ ಯಾವ ಒಂದು ಸೌಲಭ್ಯಗಳು ಸಿಗುತ್ತೆ ಅನ್ನೋದು ಕೂಡ ಪೂರ್ತಿಯಾಗಿ ಡೀಟೇಲ್ಸಾಗಿ ತಿಳಿಸಿಕೊಡುವಂಥ ಒಂದು ಪ್ರಯತ್ನ ಮಾಡ್ತೀನಿ. ಯಾರ್ಯಾರು ಕಮೆಂಟ್ ಮಾಡ್ತೀರ ಅವರಿಗೋಸ್ಕರ ವೀಡಿಯೋನ ಮಾಡ್ತೀನಿ ಸ್ನೇಹಿತರೆ. ನಿಮ್ಗೆ ಒಂದು ಗ್ರಾಮ ಪಂಚಾಯಿತಿಯಲ್ಲಿ ಯಾವ ಸೌಲಭ್ಯ ಸಿಗುತ್ತೋ, ಬೇರೆ ಬೇರೆ ಕಡೆಯಿಂದ ಯಾವುದಾದ್ರೂ ಸರ್ಕಾರಿ ಯೋಜನೆಗಳ ಬಗ್ಗೆ ಮಾಹಿತಿ ಬೇಕಂದರೂ ಕಮೆಂಟ್ ಮಾಡಿ ಆ ಒಂದು ಯೋಜನೆ ಬಗ್ಗೆ ಮಾಹಿತಿನ ನಿಮ್ಗೆ ತಿಳಿಸ್ಕೊಡೋ ಒಂದು ಪ್ರಯತ್ನ ಮಾಡ್ತೀನಿ ಸ್ನೇಹಿತರೆ. ಈ ಒಂದು ಮಾಹಿತಿ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಮಾಹಿತಿ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ನಮ್ಮ ಚಾನಲ್ನ ಬೇರೆ ಒಂದು ನಿಮ್ಮ ಸ್ನೇಹಿತರಿಗೂ ಸಂಬಂಧಿಕರಿಗೂ ಶೇರ್ ಮಾಡುವ ಮುಖಾಂತರ ನಮ್ಮನ್ನು ಬೆಳೆಸಿ ಅಂತ ಕೇಳುತ್ತಾ ವಿಡಿಯೋನ ಮುಗಿಸ್ತಾ ಇದ್ದೀನಿ. ವಿಡಿಯೋನ ಕೊನೆಯವರೆಗೆ ನೋಡೋದಕ್ಕಾಗಿ ತುಂಬ ಧನ್ಯವಾದಗಳು. ಥ್ಯಾಂಕ್ ಯು.